ಮಾಯಿ ಕರುಣಿಸಿ ಕಾಯಿ ನನ್ನಮ್ಮ ನೀ ತಾಯೇ ಕರುಣಿಸಿ ಕಾಯಿ ನನ್ನಮ್ಮ ನೀ ತಾಯೇ ಶ್ರೀಲಮ್ಮ ತಾಯಿ ಕರುಣಿಸು ಮಾಯಿ ಶ್ರೀಲಮ್ಮ ತಾಯಿ ಕರುಣಿಸು ಮಾಯಿ ಕರುಣಿಸಿ ಕಾಯಿ ನನ್ನಮ್ಮ ನೀ ತಾಯೇ ಕರುಣಿಸಿ ಕಾಯಿ ನನ್ನಮ್ಮ ನೀ ತಾಯೇ ಜಗದೊಡತಿ ನಿನ್ನ ನಂಬಿರುವೆ ತಾಯಿ ಮಹಾಮಾಯಿ ನಿನ್ನಯ ನಾಮವು ಜಪಿಸುವೆ ನಾನು ದೇವಿಯನ್ನು ನಿನ್ನಯ ಕರುಣೆ ಇರಲಿ ದೇವಿಯನ್ನು ದಿನವೂ ದೇವಿಯನ್ನು ದಿನವೂ ಶ್ರೀಲಮ್ಮ ತಾಯಿ ಕರುಣಿಸು ಮಾಯಿ ಶ್ರೀಲಮ್ಮ ತಾಯಿ ಕರುಣಿಸು ಮಾಯಿ ಕರುಣಿಸಿ ತಾಯಿ ನಮ್ಮ ನೀ ತಾಯೇ ಕರುಣಿಸಿ ತಾಯಿ ನಮ್ಮ ನೀ ತಾಯೇ ಜಪಿಸುವೆ ನಾನು ನಿನ್ನಯ ಕರುಣೆ ಇರಲಿ ದೇವಿಯನ್ನು ಶ್ರೀಲಮ್ಮ ತಾಯಿ ಕರುಣಿಸು ಮಾಯಿ ಶ್ರೀಲಮ್ಮ ತಾಯಿ ಕರುಣಿಸು ಮಾಯಿ ಕರುಣಿಸಿ ತಾಯಿ ತಾಯಿ ಕರುಣಿಸಿ ತಾಯಿ ತಾಯಿ ಕರುಣಿಸಿ ತಾಯಿ ತಾಯಿ ಸೋದರ ಮಾವನಿಗೂ ಯಾವ ರೀತಿ ಕಳಕ ಬರದ ಹಾಗೆ ಕಾಪಾಡು. ಇನ್ನು ನನ್ನ ಸೋದರ ಮಾವನ ಮಕ್ಕಳು ಕೂಡ ಸಾಕಷ್ಟು ಶಾಲೆ ಕಲಿತಾ ಇದ್ದಾರೆ. ಆ ಶಿರದೇವಿ ಪೂಜೆ ಮುಗಿತೇನಮ್ಮ ಭಾರತಿ.
ಬನ್ನಿ ಮಾವ, ಇದೀಗ ತಾನೇ ಆ ದೇವಿ ಪೂಜೆ ಮಾಡಿದ್ದೀನಿ. ಮಾವ, ಪ್ರಸಾದ ತೆಗೆದುಕೊಳ್ಳಿ. ಆ ತಾಯಿ ನಿನ್ನ ಸದಾ ಕಾಪಾಡಲಿ ಭಾರತಿ. ಆ ತಾಯಿ ನಿನ್ನ ಚೆನ್ನಾಗಿ ಇಟ್ಟಿರಲಿ. ಏನು ಕಾಪಾಡುತ್ತಾಳೆ ಮಾವ? ಈ ತಾಯಿ ಏನು ಕಾಪಾಡುತ್ತಾಳೆ? ನಮ್ಮಂತವರ ಪಾಲಿಗೆ ಕಲ್ಲಾಗಿ ಕುಳಿತಿದ್ದಾಳೆ ಈ ನನ್ನ ತಾಯಿ. ಆದರೆ ದೇವರಂತಿರುವ ನನ್ನ ತಂದೆ ತಾಯಿಗಳನ್ನು ಕಳೆದುಕೊಂಡೆ. ಇನ್ನು ನನ್ನ ವಿದ್ಯೆಯು ಸಂಪೂರ್ಣವಾದರೂ ಕೂಡ ಯಾವ ಉದ್ಯೋಗ ಸಿಗಲಿಲ್ಲ ಈ ನಿರ್ಭಾದ ಭಾರತಿಗೆ. ಈ ಜಗತ್ತನ್ನೇ ತೂಗಿ ನೋಡಬೇಕೆಂದು ಕನಸು ಕಂಡಿದ್ದೆ. ನನ್ನ ಕನಸೆಲ್ಲ ನೊಚ್ಚು ನೂರಾಗಿ ಹೋಯ್ತು ಮಾವ. ನನ್ನ ಕನಸೆಲ್ಲ ನಿರಾಸೆ ಹೋಯ್ತು. ಇನ್ಮೇಲೆ ನೀವೇ ನನ್ನ ಪಾಲಿನ ದೇವರು ಮಾವ, ನೀವೇ ನನ್ನ ಪಾಲಿನ ದೇವರು. ನಿನ್ನ ತಾಯಿ ಅಣ್ಣನಾಗಿ ನಾನಿಲ್ಲವಾ ಭಾರತಿ? ನೀನು ಕಲಿಯಕ್ಕೆ ಓದಕ್ಕೆ ಮುಂದೆ ವಿಚಾರಿಸು. ನಾನು ಬೇಕಾದಷ್ಟು ಖರ್ಚಾಗಲಿ ಓದಿಸುತ್ತೀನಿ. ಬೇಡ ಬಾಬಾ, ಬೇಡ. ನನ್ನ ಓದು ಇಲ್ಲಿಗೆ ಸಾಕು. ಯಾಕಂದ್ರೆ ನಿಮ್ಮ ಮಕ್ಕಳಾದ ಅವರಿಬ್ಬರು ಚೆನ್ನಾಗಿ ಓದ್ತಾ ಇದ್ದಾರೆ. ಅವರು ಓದಿ ಒಂದು ಒಳ್ಳೆಯ ಉದ್ಯೋಗವನ್ನು ದಯಪಾಲಿಸ್ಕೊಂಡ್ರೆ ಅದಕ್ಕಿಂತ ಭಾಗ್ಯ ನಮಗೇನು ಬೇಕು? ಅವರು ಒಂದು ಒಳ್ಳೆಯ ನೌಕರಿ ತೆಗೆದುಕೊಂಡ್ರೆ ನನಗೆ ತುಂಬಾ ಸಂತೋಷವಾಗ್ತಾ ಇದೆ ಬಾಬಾ, ನನಗೆ ತುಂಬ ಸಂತೋಷವಾಗ್ತಿದೆ. ನೀನಂತ ವಾಸ್ತವಮ್ಮ. ಈ ಭಾರತೀಯಲ್ಲ ಮಹಾಭಾರತಮ್ಮ, ಮಹಾಭಾರತ. ಹೇಳು ಮಹಾದೇವ. ಅಪ್ಪ, ಸೊಸೆಯೊಂದಿಗೆ ಒಳ್ಳೆ ಜೋರಾಗಿ ಮಾತಾಡ್ತಾ ಇದ್ದಿಲ್ಲ. ಇವಳೇನು ನಿನಗೆ ರಟಾಯಿಕ ಹೇಳಿಕೊಡ್ತಿದ್ದಾಳೇನು? ಏನು ಮಾದೇಶ, ಇನ್ನೂ ಹುಡುಗಾಟ ಮಾತನಾಡತ್ತಿಲ್ಲ. ಶೇಂಗಾ ಬಿತ್ತಿದನು ಮುಗೀತು ಅಂತ. ಅಪ್ಪ, ಶೇಂಗಾ ಬಿತ್ತೋದಿಲ್ಲ, ನಿಂತು ಹೋಯ್ತಪ್ಪ, ನಿಂತು ಹೋಯ್ತು. ಯಾಕೋ ಮಾದೇಶ? ನೋಡಪ್ಪ, ತಮ್ಮಂದಿರ ಪತ್ರ ಬಂದಿದೆ ಎಂದು ಪೋಸ್ಟ್ಮನ್ ಹೇಳಿದ. ಅದಕ್ಕಾಗಿ ಅದನ್ನು ಅಲ್ಲಿಯೇ ನಿಲ್ಲಿಸಿ ಪತ್ರವನ್ನು ತೆಗೆದುಕೊಂಡು ಬಂದಿದ್ದೇನೆ. ತೆಗೆದುಕೊಳ್ಳಿಪ್ಪ ಪತ್ರ. ಅದು ಏನಂತ ಓದಿ ಹೇಳು ಮಾದೇಶ. ಅಪ್ಪ, ಅಷ್ಟುದ್ದ ಶಾಲೆ ಕಲಿತವರ ಪತ್ರವನ್ನು ನನ್ನಿಂದ ಓದುವುದು ಆಗೋದಿಲ್ಲಪ್ಪ, ಆಗೋದಿಲ್ಲ. ನೀನೇ ಓದಿ ಹೇಳಪ್ಪ. ಮಾದೇಶ, ಈ ನಿನ್ನ ತಮ್ಮ ಗುರುಲಿಂಗನು 4,000 ಹಣವನ್ನು ಕಳಿಸುವಂತ ಯಮ ಮಾಡಿ ಕಳಿಸುವಂತ ಹೇಳಿದ್ದೇನೆಪ್ಪ. ಅಪ್ಪ, ತಮ್ಮಂದಿರ ವಿಷಯ ಕೇಳಿ ನನಗಂತೂ ಹೇಳಿ ತೀರಿದಷ್ಟು ಆನಂದವಾಗಿದೆಪ್ಪ, ಆನಂದವಾಗಿದೆ. ಅಪ್ಪ, ನಾನು ಬೇಗ ಸಾಹುಕಾರರ ಹತ್ತಿರ ಹೋಗಿ ಹಣ ತೆಗೆದುಕೊಂಡು ಬರಲೆ? ಹೋಗಿ ಬಾ ಮಾದೇಶ. ನೋಡಪ್ಪ, ಹೇಗಾದರೂ ಮಾಡಿ ನಾನು ಹಣವನ್ನು ತೆಗೆದುಕೊಂಡು ಬರ್ತೇನಪ್ಪ. ನನ್ನ ತಮ್ಮಂದಿರ ಬಾಳು ಉದ್ಧಾರವಾದರೆ ಸಾಕು. ಅಪ್ಪ, ಸಾಹುಕಾರರ ಹತ್ತಿರ 4,000 ಹಣವನ್ನು ತೆಗೆದುಕೊಂಡು ಬರ್ತೇನಪ್ಪ. 4,000 ಹಣವನ್ನು ತೆಗೆದುಕೊಂಡು 2,000 ಹಣವನ್ನು ತೆಗೆದುಕೊಂಡು ಬಾ ಮಾದೇಶ. ಅಪ್ಪ, ಹಾಗೆ ಬೇಡಪ್ಪ. ಇನ್ನೊಂದು ಸಲ ಮತ್ತೆ ಅಂಥ ಪ್ರಸಂಗ ಬಂದಾಗ ಅವುಗಳನ್ನು ನಾವು ಕಳಿಸಿಕೊಟ್ರಾಯ್ತು. ಈಗ ನಾನು 4,000 ಹಣವನ್ನು ತೆಗೆದುಕೊಂಡು ಬರ್ತೇನಪ್ಪ, ತೆಗೆದುಕೊಂಡು ಬರ್ತೇನೆ. ಹೋಗಿ ಬಾ ಮಾದೇಶ. ಬಾಬಾ, ಅವರು ಬರೋದು ತಡವಾಗಿರ್ಬಹುದು. ಬನ್ನಿಮ್ಮ, ಊಟ ಮಾಡಿರಂತೆ. ಬೇಡ ಭರ್ತಿ, ನಾನು ಬೇಗ ಹೋಗಿ ಹಣ ತೆಗೆದುಕೊಂಡು ಬರ್ತೇನೆ. ನೀನು ಅಪ್ಪನವರ ಜೊತೆ ಊಟ ಮುಗಿಸ್ಕೋ. ಬಾಬಾ, ನಾ ಅಡಿಗೆ ಸಿದ್ಧತೆ ಮಾಡ್ತೀನಿ. ಅಪ್ಪ, ಸಿದ್ದಪ್ಪ ಸಾಹುಕಾರರು ಊರಲ್ಲಿ ಇಲ್ಲವಂತೆ. ಅವರ ಮಗ ರಮೇಶಪ್ಪನವರು ಹೇಳಿದರು. ಅದಕ್ಕೆ ಹಣ ಹೋದ ವ್ಯವಸ್ಥೆ ಹೇಗ ಮಾಡಿದೆಪ್ಪ? ಅಪ್ಪ, ಅಂದು ನೀನು ಬಸವ ಜಯಂತಿಯ ದಿನದಂದು ಮಗ ಮಹಾದೇವ, ನೀನೊಬ್ಬ ದೊಡ್ಡ ರೈತನಾಗಿ ಬೆಳೆಯಲಿ ಅಂತ ನೀನು ನನ್ನ ಕೈ ಬೇಳೆಗೆ ಪ್ರೀತಿಯಿಂದ ಇಟ್ಟ 1 ತೊಲೆಯ ಬಂಗಾರವನ್ನು ನಾನು ಮಾರಿಬಿಟ್ಟೆಪ್ಪ, ಮಾರಿಬಿಟ್ಟೆ. ಹೇ ಮುತ್ತ, ನಾನು ನಿನಗ ಬಸವ ಜಯಂತಿ ದಿನ ಹುಟ್ಟಿದಂತೆ ಒಂದು ದೊಡ್ಡ ರೈತನಾಗಲಿ ಅಂತ ಒಂದು ಉಂಗುರ ಹಾಕಿದ್ದೆ. ಬಹಳ ಬುದ್ಧಿವಂತನಾದೇನಪ್ಪ. ಹೊಡೆಯಪ್ಪ, ಹೊಡೆ. ತಂದೆ ಯಾದವನ ಮಗನಿಗೆ ಅದೆಷ್ಟು ಆಕ್ರೋಶದಿಂದ ಹೊಡೆದರು. ಅದು ಮಗನಿಗೆ ಪ್ರೀತಿಯ ಪೆಟ್ಟಪ್ಪ, ಪ್ರೀತಿಯ ಪೆಟ್ಟು. ಅಪ್ಪ, ನೀನು ನನಗೆ ಪ್ರೀತಿಯಿಂದ ಕೊಟ್ಟ ಉಂಗುರ ನನ್ನ ಕೈ ಬೆರಳುಗಳಿಗಿಟ್ಟು ಶೋಭಿಸುವುದಕ್ಕಿಂತ
ತಮ್ಮಂದಿರ ವಿದ್ಯಾಭ್ಯಾಸ ಮುಂದುವರೆದರೆ ಸಾಕು ಅಂತ ನಾನು ಅದನ್ನು ಮಾರಿಬಿಟ್ಟೆ ಅಪ್ಪ. ನೀನು ನನ್ನ ಮೇಲಿಟ್ಟಿರುವ ಪ್ರೀತಿ, ಈ ನನ್ನ ಹೃದಯ ಎಂದಿಗೂ ಮರೆಯುವುದಿಲ್ಲಪ್ಪ, ಎಂದಿಗೂ ಮರೆಯುವುದಿಲ್ಲ ಅಪ್ಪ. ಅಂದು ನೀನು ನನ್ನ ಕೈ ಬೆರಳಿಗಿಟ್ಟ ಪ್ರೀತಿ ಉಂಗುರ ಇಂದು ನಿನ್ನ ಚಿಕ್ಕ ಮಕ್ಕಳಿಗೆ ಇತ್ತಂತೆ ಎಂದು ತಿಳಿದುಕೊಳ್ಳು. ಮಾದೇವ ಏನಂದ ಉತ್ತರಿಸಲಿ ಆ ನಿನ್ನ ಮಾತಿಗೆ? ಈ ಹಣವನ್ನು ಒಯ್ದು ಯಮ ಮಾಡಿವ. ಆಯ್ತಪ್ಪ ಮಾವ, ಬನ್ನಿ ಮಾವ, ವೇಳೆ ಬಹಳವಾಗಿದೆ, ಊಟ ಮಾಡಿರಂತೆ. ಆಯ್ತು ನಡೆ ಬರುತ್ತೆ, ಊಟ ಮುಗಿಸ್ಕೊಂಡು ಹೋದ್ರಾಯ್ತು. ಮಾವ, ನೀವು ಬನ್ನಿ, ಊಟ ಭಾರತಿ, ಮಾಡಿ. ನೀವು ನಡೀರಿ, ನಾನು ಆಮೇಲೆ ಬರುತ್ತೀನಿ. ಆದಿ ಮಾವ. ಯಮನ ದಾರಿ ಸಮೀಪ ಬಂತು. ಮಾದೇವ, ಭಾರತಿ, ನೀವು ಇಬ್ಬರು ನನ್ನೊಂದು ಮಾತನ್ನು ಈಡೇರಿಸಿ ಕುಡಿತೀರೇನಪ್ಪ? ಯಾಕೆ ಮಾವ, ಏನಾಗಿದೆ ನಿಮಗೆ? ನನಗೆ ಯಮನ ಯಾಕೆ ದಾರಿ ಇದು? ಸಮೀಪ ಬಂದಿದೆ ಭಾರತಿ. ಯಾಕೋ ಇದು ಹಂಗ ತೊರೆದು ಮಾತನಾಡ್ತಾ ಇದ್ದೀರಲ್ಲ? ಯಾಕೆ ಮಾವ, ಏನಾಯ್ತು ನಿಮಗೆ ಹೇಳಿ? ಯಾಕೇನು ಭಾರತಿ, ನನಗೆ ಎದಿನು ನನ್ನೊಂದು ಮಾತವನ್ನು ನಡೆಸಿಕೊಡು. ಯಾಕಪ್ಪ ಹೀಗೇಕೆ ಮಾತನಾಡ್ತಾ ಇದ್ದೀಯಾ? ಏನಾಯ್ತು ಹೇಳಪ್ಪ, ಏನಾಯ್ತು ಹೇಳು. ಇಬ್ಬರು ಸತಿಪಟ್ಟಿಯಾಗಿ ನಿಮ್ಮ ತಮ್ಮಂದಿರನ್ನು ಚೆನ್ನಾಗಿ ನೋಡಿಕೊಂಡು ಬಾಳಬೇಕಪ್ಪ. ನನ್ನ ಆಶೆ ಈಡೇರಿತು, ಯಮನ ದಾರಿ ಕಾಯುತ್ತಿರಿತು. ನಗದೈತಿ ದೈವಾಲಿ ಅನತೈತಿ ಜೀವಾಲಿ, ನಗದೈತಿ ದೈವಾಲಿ ಅನತೈತಿ ಜೀವಾಲಿ, ವಿಧಿಯಾದ ವಿಧಿಯಾದ ನಗದೈತಿ ದೈವಾಲಿ ಅನತೈತಿ ಜೀವಾಲಿ, ನಗದೈತಿ ದೈವಾಲಿ ಅನತೈತಿ ಜೀವಾಲಿ, ವಿಧಿಯಾದ ಅಪ್ಪ, ಇದೆಂಥ ಜೀವನವಪ್ಪ ನಿನ್ನದು, ಇದೆಂಥ ಜೀವನ. ಈ ಭಾರತಿ ಮಹಾದೇವರ ಪ್ರೀತಿ ಒಂದಾಗಿಸಿ ನಮ್ಮ ಸುಖ ದುಃಖಗಳನ್ನು ಕೇಳದೆ ಕಣ್ಮರೆಯಾಗಿ ಬಿಟ್ಟೆ ಅಲ್ಲಪ್ಪ, ಕಣ್ಮರೆಯಾಗಿ ಬಿಟ್ಟೆ. ಹೇಳಿ ಬಾಬಾ, ನಮಗೆ ಸತಿಪತಿ ಆಗುವಂತ ಆಶೀರ್ವಾದ ಮಾಡಿ ನಮ್ಮನ್ನು ಬಿಟ್ಟು ಆಗಲಿ ಹೋದ್ರ? ಹೇಳಿ ಮಾವ, ಮಾವ. ಅಪ್ಪ, ನಿನ್ನ ಕಿರಿಯ ಮಕ್ಕಳನ್ನು ನೆನೆಸದೆ ನೀನು ಹಾಗೆ ಹೊರಟು ಹೋಗಿಬಿಟ್ಟೆ ಅಲ್ಲಪ್ಪ, ಹೊರಟು ಹೋಗಿಬಿಟ್ಟೆ. ಕಿರಿಯ ಮಕ್ಕಳು ಕೇಳಿದ್ರೆ ನಾನು ಏನೆಂದು ಉತ್ತರ ಕೊಡಲೆಪ್ಪ, ಏನೆಂದು ಉತ್ತರ ಕೊಡಲೆ? ನಿನ್ನ ಹತ್ತಿರವಿರುವ ಬಂಗಾರದ ಆಭರಣಗಳನ್ನು ನಿನ್ನ ಸೊಸೆಗೆ ಹಾಕಿ ನೀವಿಬ್ಬರು ಸತಿಪತಿಗಳಾಗಿ ಬಾಳಿ ಅಂತ ನಮ್ಮನ್ನು ಬಿಟ್ಟು ಹೊರಟು ಹೋದೆಯಲ್ಲಪ್ಪ, ಹೊರಟು. ನಗಿಸೋಣ ನೀನು ಕುಣಿಸೋಣ ನೀನು ಕುಣಿಯೋಣ ನಾವು, ನಿನ್ನ ಕುಣಿಯಲು ಗತಿಯನ್ನು ತಿಳಿದೆ